ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ಗಣಕೆ ಸೊಪ್ಪು ಅಂದರೆ ಕಾಕಿ ಸೊಪ್ಪು ಅಂತಲೂ ಕರೀತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ನೋಡಿ, ಅದರ ಹಣ್ಣು ಬಂದ್ಬಿಟ್ಟು ನಮಗೆ ಕಪ್ಪು ಹಣ್ಣು ಸಿಗುತ್ತೆ. ಹಳ್ಳಿಗಳ ಕಡೆ ಸುಮಾರು ಹೇರಳವಾಗಿ ಸಿಗೋವಂಥ ಸೊಪ್ಪು ಮತ್ತು ಹಣ್ಣು. ನಾವು ಚಿಕ್ಕ ವಯಸ್ಸಲ್ಲಂತೂ ತುಂಬ ತಿಂದಿರ್ತೀವಿ ಇಂಥ ಹಣ್ಣುಗಳನ್ನು. ಆದರೆ ಆವಾಗ ಇದರ ಆರೋಗ್ಯ ಲಾಭಗಳು ನಮಗೆ ಗೊತ್ತಿರೋದಿಲ್ಲ. ಆದರೆ ಇದರ ತಿನ್ನೋದ್ರಿಂದ ಮತ್ತು ಇದರ ಕಷಾಯ ಮಾಡಿ ಕುಡಿಯೋದ್ರಿಂದಲೂ ಸಹ ನಮಗೆ ಸುಮಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಇದರ ಪ್ರಯೋಜನಗಳು ಏನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ನನ್ನ ಇನ್ನಷ್ಟು ಹೆಲ್ತ್ ವೀಡಿಯೋಗಳಿಗಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ, ವಿಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲು ಫ್ರೆಂಡ್ಸ್, ಈ ಕಾಕಿ ಸೊಪ್ಪು ಅಥವಾ ಗಣಿಕೆ ಸೊಪ್ಪು ಇದು ಹಳ್ಳಿಗಳ ಕಡೆ ತುಂಬ ಹೇರಳವಾಗಿ ದೊರೆಯುವಂಥ ಸೊಪ್ಪು ಫ್ರೆಂಡ್ಸ್. ತೋಟಗಳಲ್ಲಿ, ಹೊಲಗಳಲ್ಲಿ, ಹೊಲದ ಬದುಗಳಲ್ಲಿ ತುಂಬ ಇರುತ್ತೆ. ನಮ್ಮ ಕಡೆ ಇದನ್ನು ಕಾಕುಂಚೆ ಸೊಪ್ಪು ಅಂತ ಕರೀತಾರೆ, ಅಥವಾ ಕಾಕುಂಚೆ ಹಣ್ಣು ಅಂತ ಕೂಡ ಕರೀತಾರೆ. ಬನ್ನಿ ಫ್ರೆಂಡ್ಸ್, ಇದರ ಪ್ರಯೋಜನಗಳು ಒಂದೊಂದಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಮಗೆ ಶೀತ ಅಥವಾ ಕೆಮ್ಮು, ಜ್ವರ ಇದ್ದರೆ ಈ ಸೊಪ್ಪಿನ ಕಷಾಯನ ನಾವು ಕುಡಿಯೋದ್ರಿಂದ, ಅಂದರೆ ಈ ಸೊಪ್ಪನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಬೆಲ್ಲ ಸೇರಿಸಿ ಕುಡಿಯೋದ್ರಿಂದ ಜ್ವರ ನಿವಾರಣೆ ಆಗುತ್ತೆ, ಕೆಮ್ಮು ನಿವಾರಣೆ ಆಗುತ್ತೆ, ಮತ್ತು ಶೀತಕ್ಕೂ ಉತ್ತಮ ಮನೆಮದ್ದು ಅಂತಲೇ ಹೇಳ್ಬೋದು ಈ ಗಣಿಕೆ ಸೊಪ್ಪಿನ ಕಷಾಯ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ನಿಮಗೆ ಬಾಯಿ ಹುಣ್ಣಾಗುತ್ತಲ್ಲ, ಕೆಲವರಿಗೆ ಬಾಯಿ ಹುಣ್ಣು ಆಗ್ತಿರುತ್ತೆ ಪದೇ ಪದೇ. ಬಾಯಿಯಲ್ಲಿ ವೈಟ್ ಕಲರ್ ಗುಳ್ಳೆ ಅಂದರೆ ಮೌತ್ ಅಲ್ಸರ್ ಅಂತ ಕರೀತಾರೆ ಅದನ್ನು. ಅದಕ್ಕೂ ಸಹ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಕಷಾಯ ಅಥವಾ ಈ ಸೊಪ್ಪನ್ನು ಸಾಂಬಾರು, ಪಲ್ಯ ಈ ಥರ ರೂಪದಲ್ಲಿ ತಿನ್ನೋದ್ರಿಂದ ನಮಗೆ ಬಾಯಿ ಹುಣ್ಣಿಗೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಮೇನ್ ಫ್ರೆಂಡ್ಸ್, ಮುಟ್ಟಿನ ಸಮಸ್ಯೆಯಲ್ಲಿ ಹೆಣ್ಮಕ್ಳಿಗೆ ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವ ಜಾಸ್ತಿ ಆಗ್ತಿರುತ್ತಲ್ಲ, ಅಂಥವ್ರಿಗೂ ಸಹ ಈ ಸೊಪ್ಪು ತುಂಬ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಪೈಲ್ಸ್ ಅಂತ ಏನು ಹೇಳ್ತೀವಿ, ಮೂಲವ್ಯಾಧಿ, ಅದಕ್ಕೂ ಸಹ ಇದು ಉತ್ತಮ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಮತ್ತು ಹಸಿವನ್ನು ಹೆಚ್ಚಿಸುತ್ತೆ. ಯಾರಿಗೆ ಹೊಟ್ಟೆ ಹಸಿವಾಗ್ತಾ ಇರಲ್ಲ ಅಂಥವರು ಈ ಸೊಪ್ಪು ಮತ್ತು ಇದರ ಹಣ್ಣುಗಳನ್ನು ನಾವು ಉಪಯೋಗಿಸೋದ್ರಿಂದ ಹೊಟ್ಟೆ ಹಸಿವು ಹೆಚ್ಚಾಗುತ್ತೆ, ಬಾಯಿ ರುಚಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಕಾನ್ಸ್ಟಿಪೇಷನ್ಗೂ ತುಂಬ ಪರಿಹಾರ ಸಿಗುತ್ತೆ ಈ ಸೊಪ್ಪು ಅಥವಾ ಹಣ್ಣುಗಳನ್ನು ಬಳಸೋದ್ರಿಂದ. ಮತ್ತು ಉರಿ ಮೂತ್ರ ಸಮಸ್ಯೆಗೂ ಕೂಡ ಈ ಕಾಕುಂಚೆ ಸೊಪ್ಪು ಅಥವಾ ಗಣಕೆ ಸೊಪ್ಪಿನ ಕಷಾಯ ಅಥವಾ ಹಣ್ಣುಗಳನ್ನು ಅಥವಾ ಸಾಂಬಾರು ಯಾವುದೇ ರೂಪದಲ್ಲಿ ನೀವು ಬಳಸಿದ್ರೂ ಸಹ ಈ ಉರಿ ಮೂತ್ರದ ಸಮಸ್ಯೆಗೂ ಕೂಡ ಉತ್ತಮ ಪರಿಹಾರ. ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆ ಅಂದರೆ ಇಸುಬು, ಸೋರಿಯಾಸಿಸ್ಸು, ಮತ್ತು ಸರ್ಪಸುತ್ತು, ಇನ್ನಿತರ ಯಾವುದೇ ಚರ್ಮ ಸಮಸ್ಯೆಗಳಿಗಾದರೂ ಈ ಸೊಪ್ಪಿನ ರಸಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಸೇರಿಸಿ ಆ ಭಾಗಗಳಿಗೆ ಹಚ್ಚಿದರೆ ನಿಧಾನವಾಗಿ ಆ ಸಮಸ್ಯೆಯಿಂದಲೂ ಕೂಡ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದು ಗರ್ಭಿಣಿಯರಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಗರ್ಭಿಣಿಯರು ಉಪಯೋಗಿಸೋದ್ರಿಂದ ಅವರಿಗೆ ತುಂಬ ಈ ವಿಟಮಿನ್ ಸಿ, ವಿಟಮಿನ್ ಎ ಹೇರಳವಾಗಿರೋದ್ರಿಂದ ಗರ್ಭಿಣಿಯರಿಗೂ ಸಹ ಉತ್ತಮವಾಗಿರುತ್ತೆ ಈ ಗಣಿಕೆ ಸೊಪ್ಪು. ಇದು ಕಣ್ಣಿನ ಸಮಸ್ಯೆಗಳಿಗೆ, ಕಣ್ಣಿನ ಆರೋಗ್ಯ ವೃದ್ಧಿಸೋಕ್ಕೆ ಸಹಾಯ ಮಾಡುತ್ತೆ ಮತ್ತು ರಕ್ತ ವೃದ್ಧಿ ಮಾಡುತ್ತೆ. ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಂಥವರು ಈ ಸೊಪ್ಪನ್ನು ಹೇರಳವಾಗಿ ಬಳಸೋದ್ರಿಂದ ಅವ್ರಿಗೆ ಹಿಮೋಗ್ಲೋಬಿನ್ ಹೆಚ್ಚುತ್ತೆ, ರಕ್ತ ವೃದ್ಧಿ ಆಗುತ್ತೆ, ಮತ್ತು ಮೂಳೆಗಳಿಗೆ ಸ್ಟ್ರೆಂತ್ ಬರುತ್ತೆ ಈ ಸೊಪ್ಪನ್ನು ಬಳಸೋದ್ರಿಂದ. ಮತ್ತು ಈ ಸೊಪ್ಪಿನಲ್ಲಿ ಮತ್ತು ಹಣ್ಣುಗಳಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ರೋಗಗಳು ಬರದೇ ಇರೋ ರೀತಿ ತಡೆಯೋದಕ್ಕೆ ಸಹಾಯ ನಮ್ಮ ಬಾಡಿಗೆ ಹೆಲ್ಪ್ ಆಗುತ್ತೆ ಈ ಸೊಪ್ಪು ಅಥವಾ ಹಣ್ಣಿನ ಸೇವನೆ. ಇದರಲ್ಲಿ ಕಬ್ಬಿಣಾಂಶ ಅಂದರೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು. ಮತ್ತು ಇದರಿಂದ ಬಾಯಿ ಹುಣ್ಣಿಗೂ ಸಹ ಒಳ್ಳೆ ಪರಿಹಾರ ಇದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹಳ್ಳಿಗಳ ಕಡೆ ಸಿಗೋ ಈ ಗಣಕೆ ಸೊಪ್ಪು ಅಥವಾ ಕಾಕಿ ಸೊಪ್ಪು ಅಥವಾ ಕಾಕುಂಚೆ ಸೊಪ್ಪು
ಇದರ ಉಪಯೋಗದಿಂದ ನಮ್ಗೆ ಎಷ್ಟೆಲ್ಲ ಲಾಭಗಳಿವೆ ಅಂತ ತಿಳ್ಕೊಂಡ್ವಿ ಅಲ್ವಾ. ಈ ವಿಡಿಯೋ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಗಳನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.